ನಮಸ್ಕಾರ ಎಲ್ರಿಗೂ. ಇವತ್ತು ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನೋತ್ಸವದ ಕುರಿತಾಗಿ ಒಂದು ಅದ್ಭುತವಾದ ಭಾಷಣವನ್ನು ಮಕ್ಕಳಿಗೆ ಹೇಗೆ ಮಾಡಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಬರೋಣ. ಮೊದಲಿಗೆ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಆದರಣೀಯ ಶಿಕ್ಷಕರೇ, ನನ್ನ ಪ್ರೀತಿಯ ಹಿರಿಯರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ, ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ, ಇಂದು ಬೆಳಿಗ್ಗೆ ಎದ್ದಾಗ ನಮ್ಮ ದೇಶದ ಧ್ವಜವೇ ಇರಲಿಲ್ಲ ಎಂದರೆ, ನಮ್ಮ ರಾಷ್ಟ್ರಗೀತೆಯನ್ನು ಹಾಡಲು ಅವಕಾಶವೇ ಇಲ್ಲವೆಂದರೆ, ನಾವು ಕನ್ನಡ, ಹಿಂದಿ ಮತ್ತು ನಮ್ಮ ಇಷ್ಟದ ಭಾಷೆಯನ್ನು ಮಾತನಾಡಲು ಕೂಡ ಅನುಮತಿ ಇಲ್ಲ ಎಂದರೆ ಊಹಿಸಲು ಭಯಂಕರವಾಗುತ್ತದೆ, ಭಯವೂ ಆಗುತ್ತದೆ ಅಲ್ಲವೇ? ಆದರೆ ಇದೇ ನೋವನ್ನು, ಸಂಕಟವನ್ನು ನಮ್ಮ ಪೂರ್ವಜರು 200 ವರ್ಷಗಳ ಕಾಲ ಅನುಭವಿಸಿದ್ದರು. ಈ ಕತ್ತಲೆ ಯುಗವನ್ನು ಬೆಳಕಾಗಿಸಿದ ದಿನವೇ ಇಂದು ಆಗಸ್ಟ್ 15, 1947. ಇಂದು ನಾವು ಆಚರಿಸುತ್ತಿರುವ ಸ್ವಾತಂತ್ರ್ಯೋತ್ಸವ ಕೇವಲ ಒಂದು ಹಬ್ಬವಲ್ಲ, ಅದು ಲಕ್ಷಾಂತರ ತ್ಯಾಗಗಳ, ಸಾವಿರಾರು ಬಲಿದಾನಗಳ, ಕೋಟ್ಯಾಂತರ ಭಾರತೀಯರ ಕನಸಿನ ವಿಜಯೋತ್ಸವವಾಗಿದೆ. ಸ್ನೇಹಿತರೆ, 1757ರಲ್ಲಿ ನಡೆದ ಪ್ಲಾಸಿ ಕದನದ ನಂತರ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಬಲವಾಗತೊಡಗಿತು. ನಮ್ಮ ದೇಶದ ಸಂಪತ್ತು, ಸಂಸ್ಕೃತಿ, ಸ್ವಾಭಿಮಾನವನ್ನು ನಿಧಾನವಾಗಿ ಕಸಿದುಕೊಂಡರು. ರೈತರು ಸಂಕಷ್ಟ ಅನುಭವಿಸಿದರು. ಜನರು ತಮ್ಮದೇ ನೆಲದಲ್ಲಿ ಪರಾವಲಂಬಿಗಳಾಗಿ ಬದುಕಬೇಕಾಯಿತು. ಆದರೆ ಭಾರತೀಯರು ಎಂದಿಗೂ ಗುಲಾಮಗಿರಿಯನ್ನು ಒಪ್ಪಿಕೊಳ್ಳಲಿಲ್ಲ. 1857ರಲ್ಲಿ ಮಂಗಲ್ ಪಾಂಡೆ ಎಂಬಂತಹ ಒಬ್ಬ ವೀರ ಯೋಧನು ಜೊತೆಗೆ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ, ಬಹದ್ದೂರ್ ಝಾಪರ್, ಅನೇಕ ವೀರರು ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಹೋರಾಟವನ್ನು ಮಾಡಿದರು. ಆದರೆ ಅದು 1857ರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಲಿಲ್ಲ. ಭಾರತದ ಸ್ವಾತಂತ್ರ್ಯದ ಕಿಡಿಯನ್ನು ಹೊತ್ತಿಸಿತು ಮಾತ್ರ. ಮುಂದೆ ದೇಶದಾದ್ಯಂತ ಹೊಸ ನಾಯಕರು ಉದಯವಾಯಿತು. ಬಾಲ್ ಗಂಗಾಧರ್ ತಿಲಕ್ರವರು ಹೇಳ್ತಾರೆ, ಸ್ವತಂತ್ರ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರ್ತೇನೆ ಅಂತ ಹೇಳ್ತಾರೆ. ನಂತರ ಬಂದವರು ಮಹಾತ್ಮ ಗಾಂಧೀಜಿ. ಅವರ ಕೈಯಲ್ಲಿ ಕತ್ತಿ ಇರಲಿಲ್ಲ, ಬಂದೂಕು ಇರಲಿಲ್ಲ, ಅವರದ್ದೇ ಆದ ದೊಡ್ಡ ಆಯುಧವೂ ಇರಲಿಲ್ಲ. ಸತ್ಯ, ಅಹಿಂಸೆ ಜೊತೆಗೆ ಹೋರಾಟವನ್ನು ಆರಂಭಿಸಿದರು. 1926ರಲ್ಲಿ ಅಸಹಕಾರ ಚಳವಳಿ, 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ, 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿ ಎನ್ನುವಂಥ ಅದ್ಭುತವಾದ ಹೋರಾಟಗಳನ್ನು ಮಾಡಿರ್ತಕ್ಕಂಥವರು. ಬ್ರಿಟಿಷರ ಆಡಳಿತದ ಅಪಾಯವನ್ನೇ ನಡುಗಿಸಿದರು. ಆದರೆ ಸ್ವಾತಂತ್ರ್ಯದ ಕತೆ ಅಹಿಂಸೆಯಷ್ಟೇ ಅಲ್ಲ. ಒಂದೆಡೆಗೆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ದೇಶಕ್ಕಾಗಿ ನಗುನಗುತ್ತಾ ಗಲ್ಲಿಗೇರಿದರು. ಚಂದ್ರಶೇಖರ್ ಆಜಾದ್ ಕೊನೆಗೂ ಉಸಿರನ್ನು ಎಳೆಯುತ್ತಾರೆ ಹೊರತಾಗಿ ಶರಣಾಗಲಿಲ್ಲ. ಸುಭಾಷ್ ಚಂದ್ರ ಬೋಸ್, ನಾಳೆಗೆ ನಿಮ್ಮ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಕರೆ ನೀಡಿ ಆಜಾದ್ ಹಿಂದ್ ಫೌಜನ್ನು ಸ್ಥಾಪನೆ ಮಾಡಿದರು. ಅವರ ಧೈರ್ಯ ಇಂದಿಗೂ ಪ್ರತಿಯೊಬ್ಬ ಭಾರತೀಯನಿಗೆ ಪ್ರೇರಣೆಯಾಗಿದೆ. ಸ್ನೇಹಿತರೆ, ಇಷ್ಟು ಹೋರಾಟ, ಇಷ್ಟು ತ್ಯಾಗ, ಇಷ್ಟು ಬಲಿದಾನಗಳ ನಂತರ 1947 ಆಗಸ್ಟ್ 15ರಂದು ಮಧ್ಯರಾತ್ರಿ ಜಗತ್ತು ನಿದ್ರಿಸುತ್ತಿರುವ ಸಮಯದಲ್ಲಿ ಭಾರತ ಹೊಸ ಬದುಕಿನತ್ತ ಎಚ್ಚರಗೊಂಡಿತು. ಕೆಂಪುಕೋಟೆಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿ ಆ ದಿನ ಕೇವಲ ಧ್ವಜ ಮಾತ್ರ ಏರಲಿಲ್ಲ, ಭಾರತದ ಆತ್ಮಗೌರವ ಏರಿತು, ಭಾರತದ ಕನಸು ಏರಿತು, ಭಾರತೀಯರ ಆತ್ಮವಿಶ್ವಾಸ ಏರಿತು. ಸ್ನೇಹಿತರೆ, ಸ್ವಾತಂತ್ರ್ಯ ಎಂದರೆ ಕೇವಲ ವಿದೇಶಿ ಆಕ್ರಮಣದಿಂದ ಬಿಡುಗಡೆಗೊಳ್ಳುವುದಲ್ಲ. ನಿಜವಾದ ಸ್ವಾತಂತ್ರ್ಯ ಎಂದರೆ ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗುವುದು, ಭ್ರಷ್ಟಾಚಾರ ಪ್ರಾಮಾಣಿಕತೆಯತ್ತ ಸಾಗುವುದು, ದ್ವೇಷದಿಂದ ಪ್ರೀತಿಯತ್ತ ಸಾಗುವುದು, ಜಾತಿ ಧರ್ಮ ಭೇದವನ್ನು ಮೀರಿ ಭಾರತೀಯನಾಗಿ ಬದುಕುವುದು. ಇದಕ್ಕೆ ಸ್ವಾತಂತ್ರ್ಯ ಎಂದು ನಾವಿಂದು ಕರೆಯಬೇಕಾಗಿದೆ. ಈಗ BR ಅಂಬೇಡ್ಕರ್ ಅವರು ಹೇಳ್ತಾ ಬರ್ತಾರೆ, ನಮಗೆ ಅತ್ಯುತ್ತಮವಾದ ಸಂವಿಧಾನವನ್ನು ನೀಡುತ್ತಾ ನಮ್ಮ ಸಂವಿಧಾನವು ನಮಗೆ ಹಕ್ಕುಗಳನ್ನು ಕೊಟ್ಟಿದೆ, ಅದರ ಜೊತೆಗೆ ಕರ್ತವ್ಯಗಳನ್ನು ಕೊಟ್ಟಿದೆ ಎಂದು ನೆನಪಿಸ್ತಾರೆ. ವಿದ್ಯಾರ್ಥಿಗಳಾದ ನಾವು ನಮ್ಮ ಕರ್ತವ್ಯವೇನು ಎನ್ನುವುದನ್ನು ತಿಳ್ಕೊಳ್ಬೇಕು. ರಾಷ್ಟ್ರ ಧ್ವಜವನ್ನು ಗೌರವಿಸಬೇಕು, ಪರಿಸರವನ್ನು ಕಾಪಾಡಬೇಕು, ಕಾನೂನನ್ನು ಪಾಲಿಸಬೇಕು, ದೇಶವನ್ನು ಪ್ರೀತಿಸಬೇಕು. ಇದು ಭಾರತೀಯರ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇಂದು ನಮ್ಮ ಸೈನಿಕರು ಹಿಮಾಲಯದ ಹಿಮದಲ್ಲೂ, ಉರಿಯುವ ಮರುಭೂಮಿಯಲ್ಲೂ, ಸಮುದ್ರದ ಅಲೆಗಳ ಮಧ್ಯೆಯೂ ದೇಶವನ್ನು ಕಾಪಾಡುತ್ತಿದ್ದಾರೆ. ವಿಜ್ಞಾನಿಗಳು ಹೊಸ ಸಾಧನೆಯನ್ನು ಮಾಡುತ್ತಿದ್ದಾರೆ. ರೈತರು ದೇಶಕ್ಕೆ ಅನ್ನವನ್ನು ಹಾಕುತ್ತಿದ್ದಾರೆ. ಶಿಕ್ಷಕರು ನಮ್ಮ ಭವಿಷ್ಯವನ್ನು ರೂಪಿಸುತ್ತಿದ್ದಾರೆ. ಹಾಗಾದರೆ ನಾವು ವಿದ್ಯಾರ್ಥಿಗಳು ದೇಶಕ್ಕಾಗಿ ಏನು ಮಾಡಬೇಕು? ಒಳ್ಳೆಯ ನಾಗರಿಕರಾಗಬೇಕು. ಯಾಕಂದರೆ ಇವತ್ತಿನ ವಿದ್ಯಾರ್ಥಿಗಳೇ ನಾಳಿನ ಭವಿಷ್ಯ ಭಾರತವನ್ನು ನಿರ್ಮಿಸುವ ಶಿಲ್ಪಿಗಳು. ಕೊನೆಯಲ್ಲಿ ಒಂದು ಮಾತು ಹೇಳ್ತೇನೆ, ದೇಶಪ್ರೇಮ ಎಂದರೆ ಕೇವಲ ಆಗಸ್ಟ್ 15ರಂದು ಧ್ವಜಾರೋಹಣ ಮಾಡುವುದಲ್ಲ, ಪ್ರತಿದಿನ ಪ್ರಾಮಾಣಿಕವಾಗಿ ಬದುಕುವುದು, ಪ್ರತಿದಿನ ದೇಶದ ಅಭಿವೃದ್ಧಿಗೆ ನಮ್ಮದಾದ ಕೊಡುಗೆಯನ್ನು ನೀಡುವುದು,
ಪ್ರತಿದಿನ ನಾವು ಭಾರತೀಯ ಎಂಬ ಹೆಮ್ಮೆಯಿಂದ ಬದುಕುವುದೇ ನಿಜವಾದ ದೇಶಭಕ್ತಿ. ಕೊನೆಗೆ ನಾನು ಒಂದು ಚಿಕ್ಕ ಕವಿತೆ ಮುಖಾಂತರ ಈ ಭಾಷಣವನ್ನು ಮುಗಿಸ್ತೇನೆ ಅಂತ ಹೇಳ್ತಾ, ಇಂದು ನಮ್ಮ ದೇಶದ ಸೈನಿಕರು ಹಿಮಾಲಯದ ಹಿಮದಲ್ಲೂ ಪ್ರತಿದಿನ ಕೊನೆಗೆ ನಾನು ಒಂದು ಚಿಕ್ಕ ಕವಿತೆ ಅಂತ ಹೇಳ್ತಾ ಹೇಳಬೇಕು, ನೀವು ಹೇಳಿ. ಮಣ್ಣಿನ ಪರಿಮಳವೇ ನನ್ನುಸಿರು, ತ್ರಿವರ್ಣ ಧ್ವಜವೇ ನನ್ನ ಹೆಮ್ಮೆ, ವೀರರ ತ್ಯಾಗವೇ ನಮ್ಮ ಬೆಳಕು, ಭಾರತ ಮಾತೆಯೇ ನಮ್ಮ ಜೀವ. ಜ್ಞಾನದಿಂದ ದೇಶ ಕಟ್ಟೋಣ, ಪ್ರಾಮಾಣಿಕತೆಯಿಂದ ಹೆಸರು ಮಾಡೋಣ. ನಮ್ಮ ಭಾರತ ವಿಶ್ವಗುರುವಾಗಲಿ, ನಾವೆಲ್ಲ ಅದರ ಹೆಮ್ಮೆಯ ಮಕ್ಕಳಾಗೋಣ ಎಂದು ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾ ಹೋಗಬೇಕು. ನೋಡಿ ಮಕ್ಕಳೇ, ಇಲ್ಲಿ ನೀವು ಭಾಷಣವನ್ನು ಮಾಡಬೇಕಾದ್ರೆ, ಭಾಷಣವನ್ನು ಮಾಡುವಾಗ ನೇರವಾಗಿ ಮುಂದೆ ಕುಳಿತಿರುವಂಥ ಎಲ್ಲರನ್ನು ನೋಡಬೇಕು. ವೆರಿ ಫಸ್ಟ್ ಭಯ ಇರಬಾರ್ದು, ಯಾವುದೇ ರೀತಿಯಾದ ನೆಗೆಟಿವ್ ಥಿಂಗ್ಸ್ ಇರಬಾರ್ದು. ಅದು ನಿನ್ನ ಮುಖದ ನಗು ಭಾವವಿರಬೇಕು. ನಗ್ತಾ ಭಾಷಣವನ್ನು ಮಾಡಬೇಕು. ಮುಂದೆ ನೋಡಬೇಕು, ಸಾಧ್ಯವಾದರೆ ನಿನ್ನಲ್ಲಿ ಅಂದುಕೊಂಡು ನಿನ್ನ ಕೈಗಳನ್ನು ಆ್ಯಕ್ಷನ್ ಮಾಡ್ತಾ, ಮುಂದೆ ಕೈಗಳನ್ನು ತೋರಿಸ್ತಾ, ವೇದಿಕೆ ಮೇಲಿದ್ದವ್ರನ್ನ ಅಕ್ಕಪಕ್ಕ ನೋಡ್ತಾ, ನಗುತ್ತಾ ಮಾತಾಡಿದರೆ ದಿ ಬೆಸ್ಟ್ ಭಾಷಣವನ್ನು ನೀನು ಮಾಡಬಹುದು. ಇದು 8ರಿಂದ 10ನೇ ತರಗತಿಯವರೆಗಿನ ಯಾರೇ ಮಾಡ್ಬೋದು. ಅಷ್ಟೇ ಏಕೆ PUC ಅವರು ಕೂಡ ಈ ಭಾಷಣವನ್ನು ಮಾಡಿದರೆ ದಿ ಬೆಸ್ಟ್ ಸ್ಪೀಚ್ ಆಗೋದರಲ್ಲಿ ನೋ ಡೌಟ್ ಇಟ್. ಥ್ಯಾಂಕ್ ಯು. ಇದೇ ರೀತಿಯಾದ ವಿಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ. ಥ್ಯಾಂಕ್ ಯು.